ಹಸುವಿನ ಕೂಗಿನಿಂದ ಕರ್ನಾಟಕ ಮೂಲದ ಕುಟುಂಬವೊಂದು ಈ ದುರಂತದಿಂದ ಪಾರಾಗಿರುವಂಥ ಘಟನೆ ಇದೆ. ಚೂರಲ್ಮಾಲಾದಲ್ಲಿ ವಾಸವಾಗಿದ್ದಂಥ ಚಾಮರಾಜನಗರದ ಕುಟುಂಬ ಭೂ ಕುಸಿತದ ಸಂದರ್ಭದಲ್ಲಿ ಮನೆಯ ಹಟ್ಟಿಯಲ್ಲಿದ್ದಂಥ ಹಸು ಅಸಹಜವಾಗಿ ಕೂಗಿದೆ. ಏನು ಅಂತ ಹೋಗಿ ನೋಡಿದಾಗ ಅಲ್ಲಿ ಎಲ್ಲ ನೀರು ತುಂಬಿಕೊಂಡಿತ್ತು. ಆ ಬಳಿಕ ಮನೆಯಲ್ಲಿದ್ದಂಥ ಎಲ್ಲ ಸದಸ್ಯರನ್ನ ವಿನೋದ ಸ್ಥಳಾಂತರಿಸಿದ್ದಾರೆ. ಅಲ್ಲಿ ಗುಡ್ಡದ ಸುರಕ್ಷಿತ ಸ್ಥಳಕ್ಕೆ ತೆರಳಿ ಕುಟುಂಬ ಪಾರಾಗಿದೆ. ವಿನೋದ್ ಅವರ ಮನೆ ಮತ್ತು ವಾಹನಗಳು ಸಂಪೂರ್ಣವಾಗಿ ನೀರಲ್ಲಿ ಕೊಚ್ಚಿ ಹೋಗಿದೆ. ದುರ್ದೈವ ಅಂತಂದ್ರೆ ಆ ಹಸುವು ಕೂಡ ನೀರಲ್ಲಿ ಕೊಚ್ಚಿ ಹೋಗಿದೆ. ಸೊ ಇದು ನಡೆದಿರುವಂಥ ಘಟನೆ. ಏಕಾಏಕಿ ನೀರು ಬಂದಿದೆ ಅನ್ನೋದು ಗೊತ್ತಾಗಿದೆ ಹೆಂಗೆ ಅಂತಂದ್ರೆ, ಮನೆಯ ಹಟ್ಟಿಯಲ್ಲಿದ್ದಂಥ ಹಸು ಅಸಹಜವಾಗಿ ಕೂಗ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಏನಾಯಿತು ಅಂತ ನೋಡೋದಕ್ಕೆ ಹೋದ್ರೆ ಹಟ್ಟಿಯಲ್ಲಿ ಫುಲ್ ನೀರು ನಿಂತಿದೆ. ಅದು ಗೊತ್ತಾದ ತಕ್ಷಣ ಅಪಾಯದ ಅರಿವಾಗಿದೆ ಈ ಫ್ಯಾಮಿಲಿ ಮೆಂಬರ್ ವಿನೋದ್ ಅವರಿಗೆ. ವಿನೋದ್ ಅವರು ಮನೆಯವರನ್ನೆಲ್ಲ ಸುರಕ್ಷಿತ ಸ್ಥಳಕ್ಕೆ ಮೂವ್ ಮಾಡಿದ್ದಾರೆ. ಬಟ್ ಅದು ಅವರನ್ನ ಕಳಿಸಿ ಈ ಕಡೆ ಬಂದು ಹಸುವನ್ನು ರಕ್ಷಣೆ ಮಾಡಬೇಕು ಅಂತ ಬಂದಾಗ ಹಸು ನೀರಲ್ಲಿ ಕೊಚ್ಚಿ ಹೋಗಿದೆ. ಕೇರಳಕ್ಕೆ ಮದುವೆ ಆಗಿರೋದು. ನನ್ನ ಮಗಳ ಚೂರಲ್ಮಲ ಅಂತ ಇವಾಗ ಭೂಮಿ ಕುಸಿದಿದೆ ಅಲ್ಲ, ಅಲ್ಲಿಗೆ ನಾವು ಮದುವೆ ಮಾಡಿ ಕಳಿಸಿರೋದು. ನನ್ನ ಮಗಳ ಡೆಲಿವರಿಗೆ ಅಂತ ನನಗೆ ನಮ್ಮ ಮನೆ ಕರ್ಕೊಂಡ್ಬಂದಿದ್ದು ತಿಂಗಳು ಬಾಣತಿ ನನ್ನ ಮಗಳು. ಅವಾಗ ನೆನ್ನೆ ರಾತ್ರಿ ನಮ್ಮ ಮಳೆಗೆ ಫೋನ್ ಮಾಡಿದ್ರು, ಇಲ್ಲಿ ತುಂಬ ಮಳೆ ಹೋಗ್ತಾ ಇದೆ, ನಿಮ್ಮ ಕಡೆ ಮಳೆ ಇಲ್ಲ ಅಂತ ಕೇಳಿದ್ರು. ಯಾಕಂತ ಹೇಳೋ ರೀತಿ ಈಗ ಅಲ್ಲೆಲ್ಲ ಭೂಮಿ ಕುಸಿತಾ ಇದೆ, ನೀವು ಸೇಫ್ ಆಗಿದ್ದಾರೆ ಅಂತ ಕೇಳಿದ್ರು. ಹಾಗೆ ನಾವು ನಮ್ಮ ಅಣ್ಣನ ಮಕ್ಕಳಿಗೆ ಫೋನ್ ಮಾಡಿದ ತಕ್ಷಣ ಅವ್ರು ನಮ್ಮ ಬಂದು ಕರ್ಕೊಂಡು ಚಾಮರಾಜನಗರ ಕರ್ಕೊಂಡು ಬಂದುಬಿಟ್ರು. ನಮ್ಮ ಅಳಿಯ, ನಮ್ಮ ಯಜಮಾನ್ರ ಅಕ್ಕ, ಅವ್ರ ಭಾವ, ಅವ್ರ ಮಕ್ಕಳು ಎಲ್ಲ ಅಲ್ಲೇ ಸಿಗಾಕೊಂತಾರೆ. ಅವ್ರಿಗೆ ಒಂದು ಬ್ರಿಡ್ಜ್ ಹೊಂಟೋಗ್ಬಿಟ್ಟೈತೆ. ಅವ್ರನ್ನ ಆ ಕಡೆಯಿಂದ ಈ ಕಡೆ ಕರ್ಕೊಬರಕ್ಕೆ ಆಯ್ತಾ ಇಲ್ಲ. ಹೆಲಿಕಾಪ್ಟರ್ ಬರ್ತದೆ, ಅವ್ರು ಕರ್ಕೊಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಬೆಳಿಗ್ಗೆ ಅದ್ರ ಕ್ಲೈಮೇಟ್ ಸರಿ ಇಲ್ಲ, ಹೆಲಿಕಾಪ್ಟರ್ ನಿಲ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಊಟ ಅಂದ್ರೆ ರೋಫಲ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಬೆಳಿಗ್ಗೆ ಬ್ರೆಡ್ಡು ನೀರೆಲ್ಲ ಕೊಡ್ತಾ ಇದ್ದಾರೆ, ಮತ್ತೆ ಊಟ ಸಿಕ್ಕಿದೆ ಅಂತೆಲ್ಲ ಹೇಳಿದ್ರು. ರೋಫಲ್ಲೇ ಆದರೆ ಮಳೆ ಊಟ ತಿಂಡಿ ಎಲ್ಲ ಅವರು ಈಗ ಒಯ್ತಾ ಇರೋ ಮಳೆ ಫುಲ್ ಅವ್ರು ನೆನೀತಾ ಇದ್ದಾರೆ. ಅವ್ರಿಗೆಲ್ಲೂ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಆ ರೀತಿ ಒಂದು ಪರಿಸ್ಥಿತಿ ಅವ್ರು ಸಿಗಾಕೊಳ್ತಾರೆ. ಒಂದು ಮನೆ ಇಲ್ಲ, ಒಂದು ಏನು ಗುಡ್ಡದ ಮೇಲಿದ್ದಾರೆ. ಅದು ಯಾವಾಗ ಏನಾಗುತ್ತೆ ಅಂತ ಹೇಳ್ಕಾಯ್ತಾ ಇಲ್ಲ. ಹೆಂಗಿದ್ರು ಒಂದು ಇವಾಗ ಅಲ್ಲೊಂದು 200 ಜನಗಳೇ ಅವ್ರೆ. ಅವ್ರನ್ನ ಈಗ ಹೆಂಗಾದ್ರು ಸೇಫ್ ಮಾಡಬೇಕು. ಇವಾಗ ಆಗಲೇ ಒಂದು 100-150 ಮರಣ ಕಾಣ್ತಾ ಇದ್ವಿ ಟಿ ವಿಲಿ, ಬೆಳಿಗ್ಗೆಯಿಂದ ನೋಡ್ತಾ ಇದ್ವಿ. ಒಂದು 400 ಫ್ಯಾಮಿಲಿನೇ ಹೊಂಟೋಗ್ಬಿಟ್ಟೈತೆ ಅಂತ ಹೇಳ್ತಾ ಇದ್ದಾರೆ ಈಗಿನ ರಿಪೋರ್ಟಲ್ಲಿ. ಇನ್ನೂ ಏನಾಯ್ತು ಅಂತ ಗೊತ್ತಿಲ್ಲ. ನಮ್ಮ ರಿಲೇಷನ್ಗಳೇ ಏನೂ ಆಗಿಲ್ಲ. ಆದರೂ ಈಗ ಇನ್ನು ಅಲ್ಲಿರೋರನ್ನ ಹೆಂಗಾರು ಮಾಡಿ ಕಾಪಾಡಬೇಕು ಅಂತ ನಾವು ನ್ಯೂಸ್ ಚಾನಲ್ ಜೊತೆ ಕೇಳ್ಕೊಳ್ತಾ ಇದ್ವಿ. ಸರ್ಕಾರ ಏನಾದ್ರು ಮಾಡಿ ಒಳ್ಳೆ ಕ್ರಮ ಕೈಗೊಳ್ಬೇಕು. ಫೋನ್ ಬಂತು, ಅಲ್ಲಿಂದ ಫೋನ್ ಬಂದು ಈ ತರ ಆಗಿದೆ, ನಮ್ಮೂರೆಲ್ಲ ಹೊಂಟೋಗಿದೆ, ನೀವೆಲ್ಲ ಇಲ್ಲಿಂದ ಹೊಂಟೋಗ್ಬಿಡಿ, ಸೇಫ್ ಆಗಿ ಹೊಂಟೋಗಿ ಅಂತ ಅಲ್ಲಿಂದ ಕಾಲ್ ಬಂತು. ಅದಕ್ಕೆ ಹಸ್ಬೆಂಡ್ ಅವರೆಲ್ಲ ಸೇಫ್ ಆಗಿದ್ದಾರೆ. ಒಟ್ಟಿನಲ್ಲಿ 3,000-4,000 ಫ್ಯಾಮಿಲಿ ಇತ್ತು. ಈಗ ಯಾರನ್ನೂ ಕಾಣಿಸಿಲ್ಲ. ಇಷ್ಟೋ ತನಕ 110 ಡೆಡ್ ಬಾಡಿ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಅಲ್ಲಿಂದ ಹಸ್ಬೆಂಡ್ ಅವರೆಲ್ಲ ಬ್ರಿಡ್ಜ್ ಆಪೋಸಿಟ್ ಇದ್ದಾರೆ. ಬ್ರಿಡ್ಜ್ ಎಲ್ಲ ಕುಸ್ತೋಗ್ಬಿಟ್ಟಿದೆ. ಅಲ್ಲಿಂದ ಈ ಕಡೆ ಬರಬೇಕು ಅಂದ್ರೆ ಇನ್ನು ಅವ್ರಿಗೆ ಏನಾದ್ರು ಏರೋಪ್ಲೇನ್ ಬರುತ್ತೆ ಅಂತ ಹೇಳಿದ್ರು. ಒಟ್ಟಿನಲ್ಲಿ ಹೆಲಿಕಾಪ್ಟರ್ ಅವರು ಬಂದಿದ್ದಾರಂತೆ. ಬಟ್ ಕ್ಲೈಮೇಟ್ ಚೇಂಜ್ ಇಂದ ಆ ಕಡೆ ಅಲ್ಲಿ ಇಳಿಸಕ್ ಆಗ್ತಿಲ್ಲ ಅಂತ ಹೇಳಿದ್ರು. ಇವಾಗ ರಾಪ್ ಇಂದ ಎಮರ್ಜೆನ್ಸಿ ಇರೋರ್ನೆಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ಸಾಯಂಕಾಲ 5 ಗಂಟೆ ತನಕ ಕಾಲ್ ಮಾಡ್ತಿದೆ. ಇನ್ನು ಆ ಕಡೆ ಬ್ರಿಡ್ಜ್ ಆಪೋಸಿಟ್ ಇದೀವಿ ಅಂತ ಹೇಳಿದ್ರು. ಮತ್ತೆ ಇವಾಗ ಕಾಲ್ ಪಿಕ್ ಮಾಡ್ತಿಲ್ಲ. ಅವರು ಸೇಫ್ ಆಗಿದ್ದಾರೆ ಏನು ಅಂತ ಗೊತ್ತಿಲ್ಲ. ಇವಾಗ ಅವರು ಗುಡ್ಡದ ಅಂದ್ರೆ ಅವ್ರು ಬಚಾವಾಗಿದ್ದು ಹೇಗೆ ಅಂದ್ರೆ ಅವರು ಹಸು ಅಳ್ತಾ ಇತ್ತು. ಯಾಕೆ ಹಸು ಅಳ್ತಿದೆ ಅಂತ ಹೊರಗಡೆ ಬಂದು ನೋಡಿದಾಗ ಹಸು ಕೊಟ್ಟಿಗೆ ಹತ್ರ ಹೋದ್ರು. ಅಲ್ಲಿ ಹೋಗ್ಬೇಕಾದ್ರೆ ಹಸುನ ಬಿಚ್ಚಾಕಕ್ಕೂ ನೀರ್ ಬಂದು ಕೊಟ್ಟಿಗೆ ತುಂಬ್ಕೊಳಕ್ಕೂ ಇವರು ಎಲ್ಲರಿಗೂ ಈಜೋಡೆಗೆ ಗೊತ್ತು. ಅಲ್ಲಿ ಚೂರ್ಣಮಲ ಅಂದ್ರೆ ಫುಲ್ ಅಲ್ಲಿ ಯಾವಾಗ್ಲೂ ಹೊಳೆಗಳಿರುತ್ತೆ. ಆ ತರ ಅವರು ಆ ನೀರಿಂದನೂ ಹೊರಗಡೆ ಬಂದು ಪಕ್ಕದಲ್ಲೇ ಒಂದು ಬೆಟ್ಟ ಇದೆ, ಅಲ್ಲಿಗೆ ಓಡೋಗ್ಬಿಟ್ಟಿದ್ದಾರೆ ಎಲ್ಲರೂ. ಅಲ್ಲಿರೋ ಎಲ್ಲರೂ ಒಂದು 200-300 ಜನ ಓಡೋಗ್ಬಿಟ್ಟಿದ್ದಾರೆ. ಈಗ ಸೇಫ್ ಆಗಿದ್ದಾರೆ. ಇವಾಗ ಸೇಫ್ ಆಗಿದ್ದಾರೆ. ಒಟ್ಟಿನಲ್ಲಿ ಆಪೋಸಿಟ್ ಇದಾರೆ, ಬ್ರಿಡ್ಜ್ ಆಪೋಸಿಟ್. ಈ ಕಡೆ ಬರ್ಬೇಕಿನ್ನ ಅವರು. ಊಟ ಎಲ್ಲ ಸಿಗ್ತಾ ಇದೆಯಾ ಅವ್ರಿಗೆ? ಊಟ ಬೆಳಿಗ್ಗೆ ಬ್ರೆಡ್ ಸಿಕ್ತು ಅಂತ ಹೇಳಿದ್ರು. ಮಧ್ಯಾಹ್ನ ಊಟ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ಏನ್ ಸಿಕ್ಕಿದೆ ಏನು ಗೊತ್ತಿಲ್ಲ ಕರೆಕ್ಟ್ ಆಗಿ. ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ ಒಟ್ಟಿನಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.